ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತು ರಾಗಿ ತೊಳಿತಾ ಇದ್ದೀನಿ. ರಾಗಿಯಲ್ಲಿ ಎಷ್ಟು ಧೂಳು ಗಲೀಜಿರುತ್ತೆ ಅಂದರೆ ಹಾಗೆ ಯೂಸ್ ಮಾಡೋರು ನೋಡಿ ಈ ವಿಡಿಯೋ ಗೊತ್ತಾಗುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋನ, ಲೈಕ್ ಮಾಡಿ ಇಷ್ಟ ಆದರೆ. ನೋಡಿ, ನೀರಿಗೆ ಹೋಯ್ಕೊಂಡು ತೊಳಿತಾ ಇದ್ದೀನಿ. ನೋಡಿ ಎಷ್ಟು ಗಲೀಜು ಬರುತ್ತೆ ಅಂತ ನೀರಲ್ಲಿ. ನೋಡಿ ನೋಡಿ ಎಷ್ಟು ತೇಲ್ತಾ ಇದೆ. ಒಟ್ಟು ಎಲ್ಲ ಇರುತ್ತೆ ರಾಗಿ. ಈಗಂತೂ ಮಿಷಿನಲ್ಲಿ ಹೊಡೆಸಿರ್ತೀವಲ್ಲ ರಾಗಿ ಎಲ್ಲ, ಏನೇನು ಮಿಷಿನ್ ಎಲ್ಲ ಹೊಡೆದಾಕಿರುತ್ತೋ ಗೊತ್ತಿರಲ್ಲ. ಅವು ಇಲ್ಲಿ ಏನು ಸಿಗುತ್ತೋ ಅದನ್ನೆಲ್ಲ ರುಬ್ಬಿಟ್ಟಿರುತ್ತೆ ಮಿಷಿನ್ಗೂ. ಮನುಷ್ಯರು ಏನು ಕೆಲಸ ಮಾಡಲ್ಲ ಈಗ. ಎಲ್ಲ ಮಿಷಿನ್ ಬಂದ್ಬಿಟ್ಟು ಎಲ್ಲ ಈ ಥರ ಆಗಿರ್ತದೆ. ರಾಗಿ ಅಂತೂ ತುಂಬ ಗಲೀಜಿರ್ತದೆ. ಒಂದು 5-6 ಸಲ ತೊಳೆದ್ರೂ ಅದೇ ಗಲೀಜು, ಅದೇ ನೀರು ಹಂಗೆ ಇರುತ್ತೆ. ನೋಡಿ ಎಷ್ಟು ಕಲರ್ ಚೇಂಜ್ ಆಗ್ತೈತೆ ನೀರು. ದಯವಿಟ್ಟು ಎಲ್ಲರೂ ರಾಗಿನ ಕ್ಲೀನಾಗಿ ತೊಳೆದು ಯೂಸ್ ಮಾಡಿ. ನೋಡಿ ಎಷ್ಟು ಗಲೀಜು ಐತೆ, ಎಷ್ಟು ಧೂಳು ಐತೆ. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲೇ ಇರೋದು. ಒಟ್ಟು ಕಸ, ಧೂಳು ಎಲ್ಲ ಇರುತ್ತೆ. ಮಣ್ಣು ಚೆನ್ನಾಗಿ ತೊಳಿಲಿಲ್ಲ ಅಂದರೆ ಚೆನ್ನಾಗಿ ತೊಳಿತಾ ಇದ್ದೀನಿ. ಒಂದು 3 ಸಲ ಆಯ್ತೇನೋ ಅಲ್ಲಿ ತೊಳೆದು 2-3 ಸಲ ಆಯ್ತೇನೋ. ಮತ್ತೆ ನೀರು ಹಾಕಿದ್ರು ಅದೇ ಥರನೇ ಬರುತ್ತೆ ನೀರು. ಎಷ್ಟು ತೊಳೆದ್ರೂ ಗಲೀಜು ಹೋಗೋದೇ ಇಲ್ಲ. ಇದು ರಾಗಿ ಅಂತೂ ಅಷ್ಟು ಗಲೀಜಿರುತ್ತೆ. ನೋಡಿ ಕಲರ್ ನೋಡಿ, ನೀರು ಒಳ್ಳೆ ಬಗಡ ಇದ್ದಂಗೆ ಇದೆ ನೀರು. ಉಜ್ಜಿ ತೊಳೆದ್ರು. ಚೆನ್ನಾಗಿ ತೊಳಿಬೇಕು ನೀರನ್ನ, ರಾಗಿನ ಉಜ್ಜಿ ತೊಳಿಬೇಕು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಬೇರೆಯವ್ರಿಗೂ ಹೇಳಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತೀನಿ ಬೇರೆಯವ್ರಿಗೂ.
ರಾಗಿ ಎಲ್ಲ ತೊಳೆದು ಒಣಗಾಕಿದ್ದಾಯಿತು. ಈಗ ತೋರಿಸ್ತೀನಿ ನೋಡಿರಿ ಮಣ್ಣು ಎಷ್ಟು ಇದೆ ಅಂತ ತಳದಲ್ಲಿ. ಸಿಕ್ಕಾಪಟ್ಟೆ ಮಣ್ಣು ಐತೆ ನೋಡಿ, ಈ ಥರ ಐತೆ. ಇಷ್ಟೊಂದು ಮಣ್ಣು ತಳದಲ್ಲಿತ್ತು ರಾಗಿಲಿ. ಪ್ಲೀಸ್ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ, ನೋಡಿ ಸಬ್ಸ್ಕ್ರೈಬ್ ಮಾಡಿ.